ಜೈನ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚನ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 53ರಲ್ಲಿ ಇವತ್ತು ಭೂ ವಿವಾದವೊಂದು ಮುಗಿಲೆದ್ದಿದೆ. ಸರ್ಕಾರಿ ನಿಯಮಗಳ ಪ್ರಕಾರ ಕನಿಷ್ಠ 16 ವರ್ಷಗಳ ಕಾಲ ಯಾವುದೇ ಜಮೀನನ್ನ ಪರಭಾರೆ ಮಾಡುವಂತಿಲ್ಲ ಅಂತಕ್ಕಂಥದ್ದನ್ನ ಕಂದಾಯ ಇಲಾಖೆಯ ನಿಯಮಗಳು ಹೇಳ್ತಾ ಇದ್ರೆ, ಇಲ್ಲಿ 2007ರಲ್ಲೂ 9ರಲ್ಲೂ ಅಲಾಟ್ ಆಗಿರ್ತಕ್ಕಂಥ ಜಮೀನು ಬರೋಬ್ಬರಿ 5 ರಿಂದ 6 ಬಾರಿ ಪರಭಾರೆಯಾಗಿದೆ. ಈ ಕುರಿತಾಗಿ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಒಂದಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಏನು ಆ ಸರ್ವೆ ಇಲಾಖೆಯಿಂದ ಏನೋ ಹೇಳ್ತಾ ಇದ್ದಾರಂತೆ, ನಮ್ಗೆ ಮರಗಳಿದ್ರೆ ಗಿಡಗಳಿದ್ರೆ ಸರ್ವೆ ಮಾಡಲ್ಲ ಅನ್ನಕ್ಕಂಥ ವಿಚಾರಕ್ಕಾಗಿ ಜೆಸಿಬಿನ ತಗೊಂಡ್ಬಂದು ಈ ಯಾರು ಈ ಭೂ ಒತ್ತುವರಿಯಲ್ಲಿ ಪಾಲ್ಗೊಂಡಿದ್ದಾರೋ ಅವರು ಇಲ್ಲಿ ಕ್ಲೀನ್ ಅನ್ನ ಮಾಡ್ಸಕ್ ಬಂದಿರತಕ್ಕಂಥದ್ದು. ಈ ಕುರಿತು ಸ್ಥಳೀಯರಾಗಿರ್ತಕ್ಕಂಥ ಸ್ಥಳೀಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಮೇಡಮ್, ಆಕ್ಚುಯಲ್ ಸಮಸ್ಯೆ ಏನಿದೆ ಸರ್? ಇದು ಬಂದು ಅವ್ರಿಗೆ 2007ರಲ್ಲಿ ಗೋಮಾಳ ಕಡೆಯಿಂದ ಸಾಗುವಳಿ ಬರುತ್ತೆ ಸರ್, ಸರ್ಕಾರ ಆದೇಶ ಮಾಡುತ್ತೆ. 2007ರಲ್ಲಿ ಆದೇಶ ಮಾಡಿದ್ಮೇಲೆ ಅವ್ರೇನ್ ಮಾಡ್ತಾರೆ, 2008ಕ್ಕೆ ಮಾರ್ತಾರೆ. ಯಾರ್ಗ ಆದೇಶ ಆಗಿತ್ತು ಸರ್? ಗುಟ್ಟಳ್ಳಿ ನಾರಾಯಣಪ್ಪ ಅನ್ನೋರ್ಗೆ 32 ಗುಂಟೆ ಆದೇಶ ಆಗುತ್ತೆ. ಅದನ್ನ ಅರಿನಾ ಡೆವಲಪರ್ಸ್ ಅಂತ ಹೇಳ್ಬಿಟ್ಟು ರಾಘವೇಂದ್ರ ರೆಡ್ಡಿ ಮತ್ತೆ ಮಂಜುನಾಥ್ ಅನ್ನೋರ್ಗೆ ಇಬ್ಬರಿಗೆ ಮಾರ್ತಾರೆ ಸರ್. 2009ರಿಂದ 14 ಅಷ್ಟೊತ್ತಿಗೆ ಇಬ್ಬರು ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಹೆಣ್ಮಕ್ಳೆಲ್ಲ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಸರ್, ಇದು ಊರಿಗೆ ಬೇಕು. ಮೈದಾನಕ್ಕೆ ಬೇಕು, ಮಕ್ಕಳು ಇಷ್ಟು ಜನ ಇದಾರೆ, ಮುಂದಿನ ಪೀಳಿಗೆಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಹೋರಾಟ ಮಾಡಿ ಅವತ್ತು ಸ್ಟಾಪ್ ಮಾಡಿಸ್ತೀವಿ. ಆಮೇಲೆ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ರು DCP, ಅವರೇ ಬಂದು ಎಲ್ಲ ರೆಫರ್ ಮಾಡಿ ಆಮೇಲೆ RI ಕಡೆಯಿಂದ ಎಲ್ಲ ಬಂದು ಸ್ಥಳ ಮಂಜೂರು ಮಾಡಿ ಇದು ಡಾಕ್ಯುಮೆಂಟ್ ನಾವು ಕೊಟ್ಟಿರೋದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಗುಟ್ಟಳ್ಳಿ ನಾರಾಯಣಪ್ಪ ಅವರು. ಇದನ್ನ ಕೂಡಲೇ ವಜಾ ಮಾಡಿ ಸೇರಿ ನಮ್ಗೆ ಕೋರ್ಟ್ ಕಮಿಷನರ್ ನೇಮಕ ಮಾಡ್ಬೇಕು. ಉಳಿಕೆ ಜಾಗ ಇದೆ, ಕೋರ್ಟ್ ಕಮಿಷನರ್ ನೇಮಕ ಮಾಡ್ಬೇಕು ಅಂತ ಸರ್. 1 ಎಕರೆ 17 ಗುಂಟೆ ಬರುತ್ತೆ ಸರ್ ಉಳಿಕೆ ಜಾಗ. ಅವ್ರಿಗಾಗಿರೋದು 32 ಗುಂಟೆ ಬಿಟ್ಟು ಅದನ್ನೇನ್ ಮಾಡ್ತಾರೆ, ನಾವು ಯಾವಾಗ ಸರ್ವೇರ್ ಬರಬೇಕು ಕೋರ್ಟ್ ಕಮಿಷನರ್ ನೇಮಕ ಮಾಡಬೇಕು ಅಂತ ಅಂದಿದ ತಕ್ಷಣ ಕೇಸ್ ವಾಪಸ್ ತಗೊಳ್ತಾರೆ ಸರ್ ಕೋರ್ಟಲ್ಲಿ. ಮತ್ತೆ 2017ರಲ್ಲಿ ವಾಪಸ್ ತಗೊಳ್ತಾರೆ. 18ರಲ್ಲಿ ಗುಟ್ಟಳ್ಳಿ ನಾರಾಯಣಪ್ಪ ಅವ್ರ ಮಗಳು ಜಯಮ್ಮ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿಯಲ್ಲೇ ಕೇಸ್ ನಡೆಸ್ಕೊಂತಾರೆ. ಅವ್ರ ಫ್ಯಾಮಿಲಿನೇ ಪಾರ್ಟಿ ಮಾಡ್ಕೊಂಡು ಅವ್ರ ಫ್ಯಾಮಿಲಿಯಲ್ಲೇ ಕೇಸ್ ನಡೆಸ್ಕೊಂಡು ಎಲ್ಲ ಬರ್ತಾರೆ. ಎಲ್ಲ ಬಂದು ಅವ್ರ ಹೆಸರಿಗೆ ಒಬ್ರಿಗೆ ಹೆಸರಿಗೆ ಮಾಡಿ ಈಗ ಅವ್ರೊಬ್ಬರನ್ನ ಲೀಗಲ್ ಆಗಿ ಅವ್ರ ಡಾಕ್ಯುಮೆಂಟ್ ಮಾಡಿ ಬಿಟ್ಟಿದ್ದಾರೆ. ಸರ್ಕಾರದಿಂದ ಒಂದು ಆದೇಶ, ಅದನ್ನ ಉಲ್ಲಂಘನೆ ಮಾಡಿ ಕೊಟ್ಟಿದ್ದು ಒಂದು 4-5 ವರ್ಷದಿಂದ 18 ವರ್ಷದಿಂದ ನಾವು ಸಾಧನೆ ಮಾಡ್ತಾ ಇದ್ದೀವಿ. 2007ರಲ್ಲಿ ಆಗಿದೆ. ಇದೆಲ್ಲ ಇದಿದ್ದು ಅಧಿಕಾರಿಗಳು ಯಾವ ತರ ಮಾಡಿದ್ರು ಸರ್? ರೆವಿನ್ಯೂ ಗೊತ್ತಿಲ್ವಾ? ಶರ ಬರ್ದಿರೋದು ಅವ್ರಿಗೆ ಗೊತ್ತಿಲ್ವಾ? ರೆವಿನ್ಯೂ ಅವರು ಅವ್ರ ಹೆಸರಿಗೆ ಮತ್ತೆ ಡಾಕ್ಯುಮೆಂಟ್ ಮಾಡಿದಾರಲ್ಲ, ಹೆಂಗೆ ಮಾಡಿದ್ರು ಸರ್ ಅವರು? ಈಗ ಒಂದೂರಿಗೆ ಸುಮಾರು ಏನಿಲ್ಲ ಅಂತಂದ್ರು 90ರಿಂದ 100 ಹಸು ಇದೆ ಸರ್. ಇಲ್ಲಿ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ 2000 ಲೀಟರ್ ಹಾಲು ಓಡುತ್ತೆ. 1 ಎಕರೆ ಜಾಗ ಗೋವುಳ್ಗೆ ಅಂತ ಇಲ್ಲ. ಗೋಮಾಳ ಅಂತ ಇರೋದು ಏನಕ್ಕೆ ಸರ್? ಗೋವುಳ್ಗೆ ಅಲ್ವಾ? ಮತ್ತೆ ಇನ್ನೇನಕ್ಕೆ ಸರ್ ಊರು ಅಂತ ಇರೋದು? ಇವರು ಮಾಡ್ಕೊಂಡು ಡೆವಲಪರ್ಗಳಿಗೆ ಪ್ರೈವೇಟ್ ಅವ್ರಿಗೆ ಮಾರ್ಕೊಂಡು ತಿನ್ನೋದಕ್ಕೆ, ಮತ್ತೆ ಏನಕ್ಕೆ ಬಡವರು ಬಗ್ರು ಎಲ್ಲೋಗ್ಬೇಕು?
ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ. ಮತ್ತೆ ಬಡವರೆಲ್ಲ ಏನು ಇಲ್ದೇ ಇರೋ ನಿರ್ಗತಿಕರು ತುಂಬಾ ಜನ ಇದೀವಿ ಊರಲ್ಲಿ, ಅವ್ರಿಗೆಲ್ಲ ಏನ್ ಕೊಡ್ತಾರೆ? ನಮ್ಗೂ ಒಂದ್ 4 ಎಕರೆ ಕೊಡ್ಲಿ ಸರ್ ಸರ್ಕಾರ, ಇರೋರ್ಗೆ ಕೊಡೋ ಬದಲು ಇಲ್ದೇ ಇರೋರ್ಗು 4 ಎಕರೆ ಕೊಡ್ಲಿ. ಈಗ ಮಾಡಿ ಎಲ್ಲ ಸರ್ ಎಲ್ಲ ದೌರ್ಜನ್ಯ ಮಾಡಿ ಹೆಣ್ಮಕ್ಳ ಮೇಲೆ ಇದು ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಕುರಿತು ನೀವು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದಿದ್ದೀರಾ? ಸರ್ ಎಲ್ಲರಿಗೂ ಕೊಟ್ಟಿದೀವಿ ಸರ್, ಇಂದ ಹಿಡಿದು ಡಿ ಸಿ ವರ್ಗೂ ನಾವು ಕೊಟ್ಟಿದೀವಿ, ಜಿಲ್ಲಾಧಿಕಾರಿವರ್ಗು ಸರ್. ಅವಾಗೆಲ್ಲ ನಮ್ಮಿದ್ರಲ್ಲೇ ಮಾಡಿದ್ದಾರೆ. ಈಗ ಮತ್ತೆ 18 ವರ್ಷ ಆಯ್ತು, 18 ವರ್ಷದಿಂದ ಇದ್ರಲ್ಲಿ ಯಾರು ಬಂದಿಲ್ಲ. ಈಗ ನಮ್ಗೆ ಡಾಕ್ಯುಮೆಂಟ್ ಆಗಿದೆ ಅಂತ ಹೊಸದಾಗಿ ಬರ್ತಾ ಇದಾರೆ. ಚಂದ್ರಕಲಾ ಅಂತ ಸರ್, ಚೆನ್ನಾಗಿ ಬೆಂಗಳೂರು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷ ಸರ್, ಬ್ಯಾಟಂಪುರ. ಇದು ಸ್ಥಳೀಯರು ಹೇಳ್ತಿರ್ತಕ್ಕಂತಹ ವಿಚಾರ. ಒಂದು ರೀತಿ ಸ್ಥಳೀಯರು ಹೇಳಿದ ರೀತಿಯ ನಡೆದಿದ್ರೆ ಅಕ್ಷರಶಃ ಇದು ಪಂಚಾಯತ್ ರಾಜ್ ಕಾಯ್ದೆ ಅಥವಾ ಕಂದಾಯ ಇಲಾಖೆ ಕಾಯ್ದೆ ಅಂತ ಏನ್ ಕರಿತೀವಿ, ಕಂದಾಯ ಇಲಾಖೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಕುರಿತಾಗಿ ಸಂಬಂಧಪಟ್ಟಿರ್ತಕ್ಕಂತಹ ತಹಶೀಲ್ದಾರ್ ಆಗ್ಲಿ ಅಧಿಕಾರಿಗಳಾಗ್ಲಿ ತಕ್ಷಣವನ್ನೇ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ.